ದಾವಣಗೆರೆ ಜಿಲ್ಲೆಯಾದ್ಯಂತ 81 ಪರೀಕ್ಷಾ ಕೇಂದ್ರಗಳಿದ್ದು 20,970 ಜನ ವಿದ್ಯಾರ್ಥಿಗಳು ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆಯುತ್ತಿದ್ದಾರೆಂದು ಜಿಲ್ಲಾಧಿಕಾರಿ ಗಂಗಾಧರ್ ಸ್ವಾಮಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಒತ್ತಡ ಮುಕ್ತವಾಗಿ ಪರೀಕ್ಷೆ ಬರೆಯಬೇಕು. ಅಷ್ಟೇ ಅಲ್ಲದೆ ಮಕ್ಕಳಿಗೆ ಪೋಷಕರು ಒತ್ತಡ ಹಾಕದೆ ಯಾವುದೇ ಸುಳ್ಳು ಸುದ್ದಿಗಳಿಗೆ ಕಿವಿಕೊಡದಂತೆ ಮನವಿ ಮಾಡಿದರು. ಈ ಬಾರಿ ಒಳ್ಳೆಯ ಶಿಕ್ಷಣ ನೀಡಲಾಗಿದ್ದು ಒಳ್ಳೆಯ ಫಲಿತಾಂಶ ಬರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ ಜಿಲ್ಲಾಧಿಕಾರಿಗಳು, ಎಲ್ಲಾ ಪರೀಕ್ಷಾ ಕೇಂದ್ರಗಳಲ್ಲಿ ವೆಬ್ಕಾಸ್ಟಿಂಗ್ ಮಾಡಲಾಗುತ್ತಿದ್ದು ಪಾರದರ್ಶಕವಾಗಿ ಪರೀಕ್ಷೆ ನಡೆಯಲಿದೆ ಎಂದರು. ತಮ್ಮುಖೇನ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕಡೆಯಿಂದ ಮತ್ತು ಪೊಲೀಸ್ ಇಲಾಖೆಯಿಂದ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ನಾವು ಶುಭವನ್ನು ಹಾರೈಸ್ತೇವೆ. ಮೊದಲನೇದಾಗಿ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 81 ಪರೀಕ್ಷಾ ಕೇಂದ್ರಗಳಿದ್ದಾವೆ. 20,970 ಮಕ್ಕಳು ಪರೀಕ್ಷೆಯನ್ನು ಬರಿತಾ ಇದ್ದಾರೆ. 81 ಕೇಂದ್ರಗಳು 6 ತಾಲೂಕಿನಿಂದ 20,970 ಮಕ್ಕಳು ಪರೀಕ್ಷೆಯನ್ನು ಎದುರಿಸ್ತಾ ಇದ್ದಾರೆ. ನಾನು ಮಕ್ಕಳಿಗೆ ಈಗಾಗಲೇ ಪರೀಕ್ಷೆ ಪ್ರಾರಂಭವಾಗಿದೆ. ಮಕ್ಕಳಿಗೆ ಮತ್ತು ತಂದೆ ತಾಯಿಗಳಿಗೆ, ಸಾರ್ವಜನಿಕರಿಗೆ ನಾನು ರಿಕ್ವೆಸ್ಟ್ ಮಾಡೋದು, ಮಕ್ಕಳಿಗೆ ದಯಮಾಡಿ ಒತ್ತಡವನ್ನು ಹಾಕಬೇಡಿ. ಅವರು ಒತ್ತಡ ಮುಕ್ತವಾಗಿ ಪರೀಕ್ಷೆಯನ್ನು ಎದುರಿಸಲಿ. ರಿಸಲ್ಟು ಯಾವ ಕಡೆನಾದರೂ ಬರಲಿ, ಮಕ್ಕಳು ಒತ್ತಡದಿಂದ ಹೊರಗಡೆ ಬಂದು ಪರೀಕ್ಷೆಯನ್ನು ಬರೆದ್ರೆ ಉತ್ತಮ ಫಲಿತಾಂಶ ಬರ್ತದೆ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅನುಭವವೂ ಕೂಡ ಹೌದು. ಮತ್ತು ಜಿಲ್ಲಾಧಿಕಾರಿಯಾಗಿ ನಾನು ಎಲ್ಲ ಪೇರೆಂಟ್ಸಿಗೆ ಕೇಳೋದು, ಪಾರದರ್ಶಕವಾಗಿದೆ. ಯಾವುದೇ ಸುದ್ದಿಗಳಿಗೆ ಕಿವಿ ಕೊಡದೆ ತಾವು ಮಕ್ಕಳನ್ನು ಪರೀಕ್ಷೆಗೆ ಸಿದ್ಧ ಮಾಡಿ ಕಳಿಸ್ಕೊಡ್ಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ. ಮೊದಲನೇದಾಗಿ ಈ ವರ್ಷ ಪಾಠ ಪ್ರವಚನಗಳು ಚೆನ್ನಾಗಿದ್ದಾವೆ. ಒಳ್ಳೆಯ ಫಲಿತಾಂಶ ಬರುತ್ತದೆ ಅಂತೇಳಿ ನಾವು ನಿರೀಕ್ಷೆಯನ್ನು ಮಾಡಿದ್ದೇವೆ. ಈ 81 ಕೇಂದ್ರಗಳಲ್ಲೂ ಕೂಡ ನಾವು ವೆಬ್ಕಾಸ್ಟಿಂಗನ್ನು ಮಾಡ್ತಾಯಿದ್ದೀವಿ. ಮಕ್ಕಳಾಗಲಿ ಪೋಷಕರಾಗಲಿ ವೆಬ್ಕಾಸ್ಟಿಂಗ್ ಆಗ್ತಾಯಿದೆ ಅಂತಕ್ಕಂಥದ್ದನ್ನು ತಿಳ್ಕೊಂಡು ಕೂಡ ಆತಂಕ ಪಡೋದು ಬೇಡ. ವೆಬ್ಕಾಸ್ಟಿಂಗು ಸಂಪೂರ್ಣ 81 ಕ್ಷೇತ್ರಗಳದ್ದು ನಮ್ಮ ಇಲ್ಲಿ ಸ್ಮಾರ್ಟ್ ಸಿಟಿ ಆಫೀಸ್ನಲ್ಲಿ ನೀವು ಕೂಡ ಹೋಗಿ ನೋಡ್ಬೋದಾಗಿದೆ, ಲೈವ್ ಇರುತ್ತೆ. ಹಾಗಾಗಿ ಯಾವುದು ಪರೀಕ್ಷೆಯಲ್ಲಿ ಅಕ್ರಮ ಆಗೋದಿಲ್ಲ ಅಥವಾ ಪ್ರಶ್ನೆ ಪತ್ರಿಕೆಗಳು ಅಷ್ಟೇ ಪಾರದರ್ಶಕವಾಗಿ ಮಕ್ಕಳಿಗೆ ಕೊಡಲಾಗ್ತದೆ. ನಾವು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ತಮ್ಮುಖೇನ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕಡೆಯಿಂದ ಮತ್ತು ಪೊಲೀಸ್ ಇಲಾಖೆಯಿಂದ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ನಾವು ಶುಭವನ್ನು ಹಾರೈಸ್ತೇವೆ. ಮೊದಲನೇದಾಗಿ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 81 ಪರೀಕ್ಷಾ ಕೇಂದ್ರಗಳಿದ್ದಾವೆ. 20,970 ಮಕ್ಕಳು ಪರೀಕ್ಷೆಯನ್ನು ಬರಿತಾ ಇದ್ದಾರೆ. 81 ಕೇಂದ್ರಗಳು 6 ತಾಲೂಕಿನಿಂದ 20,970 ಮಕ್ಕಳು ಪರೀಕ್ಷೆಯನ್ನು ಎದುರಿಸ್ತಾ ಇದ್ದಾರೆ. ನಾನು ಮಕ್ಕಳಿಗೆ ಈಗಾಗಲೇ ಪರೀಕ್ಷೆ ಪ್ರಾರಂಭವಾಗಿದೆ. ಮಕ್ಕಳಿಗೆ ಮತ್ತು ತಂದೆ ತಾಯಿಗಳಿಗೆ, ಸಾರ್ವಜನಿಕರಿಗೆ ನಾನು ರಿಕ್ವೆಸ್ಟ್ ಮಾಡೋದು, ಮಕ್ಕಳಿಗೆ ದಯಮಾಡಿ ಒತ್ತಡವನ್ನು ಹಾಕಬೇಡಿ. ಅವರು ಒತ್ತಡ ಮುಕ್ತವಾಗಿ ಪರೀಕ್ಷೆಯನ್ನು ಎದುರಿಸಲಿ. ರಿಸಲ್ಟು ಯಾವ ಕಡೆನಾದರೂ ಬರಲಿ, ಮಕ್ಕಳು ಒತ್ತಡದಿಂದ ಹೊರಗಡೆ ಬಂದು ಪರೀಕ್ಷೆಯನ್ನು ಬರೆದ್ರೆ ಉತ್ತಮ ಫಲಿತಾಂಶ ಬರ್ತದೆ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಅನುಭವವೂ ಕೂಡ ಹೌದು. ಮತ್ತು ಜಿಲ್ಲಾಧಿಕಾರಿಯಾಗಿ ನಾನು ಎಲ್ಲ ಪೇರೆಂಟ್ಸಿಗೆ ಕೇಳೋದು, ಪಾರದರ್ಶಕವಾಗಿದೆ. ಯಾವುದೇ ಸುದ್ದಿಗಳಿಗೆ ಕಿವಿ ಕೊಡದೆ ತಾವು ಮಕ್ಕಳನ್ನು ಪರೀಕ್ಷೆಗೆ ಸಿದ್ಧ ಮಾಡಿ ಕಳಿಸ್ಕೊಡ್ಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ. ಮೊದಲನೇದಾಗಿ